ನಮಸ್ಕಾರ. ಇವತ್ತಿನ ಕ್ರೈಮ್ಲೆಸ್ ಸೊಸೈಟಿ, ಅಪರಾಧರಹಿತ ಸಮಾಜ ಆಗಕ್ಕೆ ಸಾಧ್ಯವ? ಅಪರಾಧವೇ ಇಲ್ಲದಂಥ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯನೇ? ಅದಕ್ಕಿಂತ ಮುಂಚಿತವಾಗಿ ಪರೋಪಕಾರಾರ್ಥಮಿದಂ ಶರೀರಂ, ಪರೋಪಕಾರಾರ್ಥಮಿದಂ ಶರೀರಂ. ಆ ದೀಪ ಬೆಳಗಬೇಕಾದ್ರೆ ಇದು ಒಂದು ಸೂಕ್ತಿಯನ್ನು ಅದು ತಿಳಿಸಿಕೊಡ್ತದೆ. ಆ ಸಂದೇಶವನ್ನು ಸಾರುತ್ತದೆ. ಆ ಜ್ಯೋತಿ, ಆ ದೀಪ ಬೆಳಗುತ್ತದೆ. ಅದು ದೀಪವಿದ್ದಲ್ಲಿ ಕತ್ತಲಿಲ್ಲ, ಕತ್ತಲಿರುವಲ್ಲಿ ದೀಪವನ್ನೇ ಬೆಳಗಬೇಕು. ದೀಪಕ್ಕೂ ಬೆಳಕಿಗೂ ಅವಿನಾಭಾವ ಸಂಬಂಧ. ದೀಪಕ್ಕೂ ಕತ್ತಲಿಗೂ ಬಲು ದೂರದ ಸಂಬಂಧ. ದೀಪದ ತಳಭಾಗಕ್ಕೆ ಬೆಳಕು ಹರಿಯುವುದಿಲ್ಲ, ಆದ್ದರಿಂದ ದೀಪದಡಿಯಲ್ಲೇ ಕತ್ತಲೆ ಇರುತ್ತದೆ. ಇದು ಯಾರೋ ಮಹಾನುಭಾವರು ಹೇಳಿರತಕ್ಕಂಥ ಮಾತು, ನಮ್ದಲ್ಲ ಇದು. ಎಲ್ಲೋ ಓದಿದ ನೆನಪು. ದೀಪದ ಅಡಿಯಲ್ಲೇ ಕತ್ತಲೆ ಇರುತ್ತದೆ. ಆ ದೀಪಕ್ಕೂ ಕತ್ತಲಕ್ಕೂ ಬಹು ಅಜಗಜಾಂತರ ವ್ಯತ್ಯಾಸ. ಪರೋಪಕಾರಾರ್ಥಂ ಇದಂ ಶರೀರಂ. ಈ ಶರೀರ ಇದ್ದದೆ ಪರೋಪಕಾರ ಮಾಡಲೇಬೇಕು. ಇದಕ್ಕೋಸ್ಕರ ಶರೀರ ಇರೋದು. ಅದನ್ನು ಸಾರ್ಥಕತೆ ಪಡಿಸಿಕೊಳ್ಳಿ ಅನ್ನುವ ಮಾತನ್ನು ಅರ್ಥದಲ್ಲಿ ಹೇಳಿದ್ದಾರೆ. ಈಗ ಇಷ್ಟನ್ನು ಹೇಳುತ್ತಾ ನಾನು ಮುಂದಿನ ಟಾಪಿಕ್ಕಿಗೆ ಹೋಗೋಣ. ಕ್ರೈಮ್ಲೆಸ್ ಸೊಸೈಟಿನಲ್ಲಿ ಅನ್ನುವ ಮಾತು. ಯಾವುದೇ ಒಂದು ವ್ಯಕ್ತಿ ಸಮಾಜದಲ್ಲಿ ತಪ್ಪು ಮಾಡಿದರೆ ಅವನು ಅಪರಾಧಿ ಅಂತ ಹೇಳಿ ನಾವು ಗುರುತಿಸಿಬಿಡ್ತೀವಿ. ಅವನ ಅಪರಾಧವನ್ನು ಖಂಡಿಸುವ, ಕ್ಷಮ್ಯ ಅಪರಾಧವನ್ನು ಖಂಡಿಸುವ ಈ ಸಮಾಜ ಅವನನ್ನು ವಕ್ರದೃಷ್ಟಿಯಿಂದ ನೋಡುತ್ತದೆ, ಶಿಕ್ಷೆ ವಿಧಿಸುತ್ತದೆ. ಈ ಅಪರಾಧಿಗಳೆಲ್ಲರೂ ಒಂದು ಸಮಾಜದ ಒಂದು ಭಾಗನೇ. ಎಲ್ಲ ಮನುಷ್ಯರು ಅಪರಾಧಿಗಳು ಅಂತ ಅಲ್ಲ, ಆದರೆ ಅಪರಾಧಿಗಳೆಲ್ಲರೂ ಮನುಷ್ಯರೇ ಅಲ್ವಾ? ಈ ಸಮಾಜದಲ್ಲಿ ಜನ್ಮ ತಾಳಿದ ಅವರು ಅಪರಾಧಿಗಳಾಗಲು ಸಮಾಜದಲ್ಲಿನ ಆಗುಹೋಗುಗಳೇ ಕಾರಣ ಅಲ್ವಾ ಎಂಬ ಕಟು ಸತ್ಯವನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಹುಟ್ಟಿನಿಂದಲೇ ಯಾರು ಅಪರಾಧಿಗಳಾಗಲ್ಲ, ಜನ್ಮದಿಂದಲೇ ಅಪರಾಧಿಗಳಾಗಲ್ಲ. ಹಲವಾರು ಕೌಟುಂಬಿಕ, ಸಾಮಾಜಿಕ, ಮಾನಸಿಕ ಅಂಶಗಳು ಜೀವನದಲ್ಲಿ ಎದುರಾಗುವ ಅನೇಕ ಸಾಂದರ್ಭಿಕ ಒತ್ತಡಗಳು ಒಬ್ಬ ವ್ಯಕ್ತಿಯನ್ನು ಅಪರಾಧಿಯನ್ನಾಗಿ ಮಾಡುತ್ತದೆ. ಅವನು ಹುಟ್ಟಿದಂಥ, ಬೆಳೆದಂಥ ಪರಿಸರ, ವಾತಾವರಣ, ಜೀವನದಲ್ಲಿ ಬಂದು ಹೋಗುವ ಆಗು ಹೋಗುಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಅಪರಾಧಿ ಆಗದೆ, ದುಷ್ಟ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳದೆ ಸಮಾಜಕ್ಕೆ ಆದರ್ಶವಾದ ಪ್ರಜೆಯಾಗಿ ಬೆಳೆಯಬೇಕಾದಲ್ಲಿ ಮುಖ್ಯವಾಗಿ ಅವನ ಕೌಟುಂಬಿಕ ಹಿನ್ನೆಲೆ ಬಹಳ ಮುಖ್ಯವಾಗಿರುತ್ತದೆ. ಯಾವುದು ತಪ್ಪು, ಯಾವುದು ಸರಿ? ಅನೇಕ ಚಿಕ್ಕ ಮಕ್ಕಳು ಕೌಟುಂಬಿಕ ಹಿನ್ನೆಲೆಯಲ್ಲಿ ಅಪರಾಧಿಗಳು ಆಗುವುದೂ ಉಂಟು. ಅವರಿಗೆ ಆ ಸಂದರ್ಭದಲ್ಲಿ ತೀಡುವಂತಹ ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ದೊಡ್ಡವರಾದ ಮೇಲೆ ಆ ಮುಗ್ಧ ಮನಸ್ಸಿನ ಮೇಲೆ ಆದಂಥ ಭೀಕರ ಪರಿಣಾಮವನ್ನುಂಟು ಮಾಡಿರ್ತಕ್ಕಂಥದ್ದು. ಅರಿಯದೇ ಕೆಲವರು ತಪ್ಪು ಮಾಡಿದ ಮಕ್ಕಳನ್ನು ಕ್ರೂರವಾಗಿ ಶಿಕ್ಷಿಸಿ, ದಂಡಿಸಿ ಅವರನ್ನು ಸರಿದಾರಿಗೆ ತರುವ ಮೂರ್ಖ ಪ್ರಯತ್ನವನ್ನು ಮಾಡುವುದು ಉಂಟು. ದೊಡ್ಡವರು ತಮ್ಮ ಕೋಪವನ್ನು ತಣಿಸಿಕೊಂಡರೆ ಅವರು ಮತ್ತೆ ಮಕ್ಕಳು ಸರಿದಾರಿಗೆ ಬರ್ತಾರೆ. ಅದನ್ನು ಮುಂದುವರಿಸಿದರೆ ಅವರು ಸಹ ಅಪರಾಧಿಗಳು ಆಗೋಕ್ಕೆ ಭಾಳ ಸಾಧ್ಯ ಇರುತ್ತೆ.
ಅವರಿಗೆ ಬಾಲ್ಯದಲ್ಲಿ ಅನುಕರಣೆಯ ಶಕ್ತಿ ಬಹಳ ಇರುತ್ತದೆ. ದೊಡ್ಡವರನ್ನು ನೋಡಿ ಅವರು ಅನುಕರಣೆ ಮಾಡುವ ಶಕ್ತಿ ಅವರಲ್ಲಿ ಬೆಳೀತಿರ್ತದೆ. ಆ ಸಂದರ್ಭದಲ್ಲಿ ದೊಡ್ಡವರು ಆದರ್ಶಪ್ರಾಯರಾಗಿ ಅವರ ಮುಂದೆ ನಡೆದುಕೊಳ್ಳಬೇಕು. ತಂದೆ ತಾಯಿಗಳಾಗಲಿ, ಮತ್ತೊಬ್ಬರಾಗಲಿ, ಹಿರಿಯರಾಗಲಿ ಆ ಮಕ್ಕಳಿಗೆ ಪ್ರಾಯರಾಗಬೇಕು. ಅವರಿದ್ರಿಗೆ ದುಶ್ಚಟ ಮಾಡೋದು, ಕುಡಿಯೋದು, ಸಿಗರೇಟ್ ಸೇದೋದು ಅವನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅದು ಆ ಚಿಕ್ಕವರ ಮನಸ್ಸಿನಲ್ಲಿ ಪರಿಣಾಮ ಬೀರಿಬಿಡ್ತದೆ. ದುಶ್ಚಟಗಳು, ಬೀಡಿ, ತಂಬಾಕು ಅಂತ ಸೇದೋದು, ಸಣ್ಣ ಮಕ್ಕಳಿದ್ರಿಗೆ ಅವ್ರ ಕೈಯನ್ನೇ ತರಿಸೋದು, ಇವೆಲ್ಲ ಆ ಚಿಕ್ಕ ಮಕ್ಕಳ ಅಪರಾಧಿ ಮನೋಭಾವನೆ ಬೆಳೆಯುತ್ತದೆ. ಗೊತ್ತಾಯ್ತಾ? ಅವರಿಗೆ ಆ ಸಂದರ್ಭದಲ್ಲಿ ಹಿತವಾದ ವಚನ ಹೇಳುವುದು, ಕತೆ ಹೇಳುವುದು, ಆದರ್ಶ ವೀರರ ಕಥೆಗಳನ್ನು ಹೇಳಬೇಕು. ಒಂದು ಪೌರಾಣಿಕ ಸನ್ನಿವೇಶಗಳನ್ನು, ಕಥೆಗಳನ್ನು ಹೇಳುವುದು, ಅವರ ಮನಸ್ಸಿನ ಮೇಲೆ ಹೆಚ್ಚಿನ ಪರಿಣಾಮ ಬೀರುವಂತಹ ಕಥೆಗಳನ್ನು ಹೇಳಿ ಅವರನ್ನು ಬದಲಾವಣೆ ಮಾಡತಕ್ಕಂಥ ಕೆಲಸ ಹಿರಿಯರಾದ ತಂದೆ ತಾಯಿಗಳಿಗೆ, ಹಿರಿಯರಿಗೆ ತಲೆ ಮೇಲೆ ಇರ್ತದೆ. ಅವ್ರ ಕೈಯಿಂದಲೇ ಅಪರಾಧ ಮನೋಭಾವನೆ ಬೆಳೆಸಿದರೆ ಅವರು ಮುಂದೆ ಕಳ್ಳತನ ಮಾಡ್ತಾರೆ, ಚಟಗಳನ್ನು ಮಾಡ್ತಾರೆ, ಕುಡಿಯೋದು ಕಲಿತಾರೆ, ಸಮಾಜದಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಬಿಡ್ತಾರೆ. ಆದ್ದರಿಂದ ಬೇಸಿಕಲಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಅವರನ್ನು ತೀಡುವಂಥ ಕೆಲಸಗಳನ್ನು, ದಾರಿ ಇಡ್ತಕ್ಕಂಥ ಮಕ್ಕಳನ್ನು ಮನಸ್ಸನ್ನು ಅರಿತುಕೊಂಡು ಅವರ ವರ್ತನೆಗೆ ಕಾರಣವನ್ನು ತಿಳಿದು ಅವರನ್ನು ತಿದ್ದುವಂಥ ಕೆಲಸ ತಂದೆ ತಾಯಿಗಳು ಮಾಡಬೇಕಾಗುತ್ತದೆ. ಪ್ರೀತಿ, ವಿಶ್ವಾಸ, ಮಮತೆ, ಬುದ್ಧಿವಾದ ಒಂದು ಸೂಕ್ತ ವೇಳೆಯಲ್ಲಿ ಅವರಿಗೆ ಕಲಿಸಿಕೊಡಬೇಕಾಗುತ್ತದೆ. ಅವರೆದುರು ನಮ್ಮ ನಡೆನುಡಿಗಳು, ಮಾರ್ಪಾಡುಗಳು ಆದರ್ಶಪ್ರಾಯವಾಗಿರಬೇಕು. ಹಿರಿಯರಾದವರು ಅವ್ರ ಮುಂದೆ ಏನು ಕೆಟ್ಟ ಕೆಲಸಗಳನ್ನು ಮಾಡಬಾರದು, ಮಾದರಿಯಾಗಿ ನಿಲ್ಲಬೇಕು. ಈ ಮಾದರಿಯನ್ನು ತಮ್ಮ ಆದರ್ಶವನ್ನಾಗಿಟ್ಟುಕೊಂಡು ಬೆಳೆಯುವ ಮಕ್ಕಳು ಮುಂದೆ ಸತ್ಪ್ರಜೆಗಳಾಗುವುದರಲ್ಲಿ ಸಂದೇಹವಿಲ್ಲ. ಮುಂದೆ ಸಮಾಜದಲ್ಲಿ ಅವರು ಬೆಳೆದು ಆದರ್ಶಪ್ರಾಯರಾಗಿ ನಿಂತ್ಕೊಳ್ತಾರೆ. ಒಂದು ಮನೆಯಲ್ಲಿ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಎಂಬ ಗಾದೆ ಮಾತಿದೆ. ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಆ ಕುಟುಂಬದ ಒಂದು ಸಮಾಜದ ಮೂಲ ಬೇರು ಆಗಿದೆ ಕುಟುಂಬ, ಮನೆತನ. ಮಕ್ಕಳು ಸಹ, ದೊಡ್ಡವರು ಸಹ ಆದರ್ಶಪ್ರಾಯವಾದ ಉತ್ತಮ ಸಂಸ್ಕಾರವನ್ನು ನೀಡುವ ಮೂಲಕ ಮಕ್ಕಳ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬಹುದಾಗಿದೆ. ಅದು ಒಂದು ಮನೆ, ಕುಟುಂಬದಿಂದಲೇ ಸಾಧ್ಯ. ಅದು ಅಪರಾಧ ರಹಿತ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ ಆಗುತ್ತದೆ. ಕ್ರೈಮ್ಲೆಸ್ ಸೊಸೈಟಿಯನ್ನು ಮಾಡಬೇಕಾದ್ರೆ ಬೇಸಿಕಲಿ ಒಂದು ಮನೆ, ಒಂದು ಕುಟುಂಬ, ಮನೆಯ ಹಿರಿಯರು, ತಂದೆ ತಾಯಿಗಳು, ಸಂಸ್ಕಾರ, ವಾತಾವರಣ, ಸನ್ನಿವೇಶ ಎಲ್ಲವೂ ಸಹ ಒಂದು ಆದರ್ಶಪ್ರಾಯವಾಗಿರಬೇಕು, ಮಾದರಿಯಾಗಿರಬೇಕು. ಮಕ್ಕಳಿಗೆ ಹಿತವನ್ನು ನೀಡಬೇಕು. ತಂದೆ ತಾಯಿಗಳು ವಚನ, ಪ್ರವಚನ, ಒಂದು ಆದರ್ಶಪ್ರಾಯವಾದ ಕಥೆಗಳು, ಪೌರಾಣಿಕ ಕಥೆಗಳು ಅವರಿಗೆ ತಿಳುವಳಿಕೆ ನೀಡಬೇಕಾಗುತ್ತದೆ. ಆಗ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಮುಂದಿನ ಸತ್ಪ್ರಜೆಯಾಗಿ ಅವರು ಬೆಳೆಯುತ್ತಾರೆ, ಸಮಾಜಕ್ಕೆ ಕೊಡುಗೆಯಾಗುತ್ತಾರೆ. ಅಲ್ಲಿಗೆ ಅಪರಾಧರಹಿತ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ ಆಗುತ್ತದೆ. ಆವಾಗ ನಾವು ಮಾಡ್ಬೋದು. ಬೇಸಿಕಲಿ ಎಡೀಬಿಟ್ರೆ ಏನಾಗುತ್ತಂದರೆ ಮುಂದೆ ಎಲ್ಲ ಎಡುತ್ತಾ ಹೋಗ್ತಾ ಇರ್ತದೆ. ಕಟುಕನ ಮನೆಯ ಗಿಳಿ ಒಡಿ ಬಡಿ ಕಡಿ ಅಂತಂತಂದು ಹೇಳ್ತದೆ. ಒಂದು
ಬ್ರಾಹ್ಮಣನ ಮನೆಯ ಸೌಜನ್ಯ ಸಂಸ್ಕಾರ ಇರ್ತಕ್ಕಂಥ ಮನೆಯ ಗಿಳಿ ಬನ್ನಿ ಕುತ್ಕೊಳ್ಳಿ, ಊಟ ಮಾಡಿದ್ರ, ನೀರು ಕೊಡಲೇ, ನೀರು ಕುಡೀರಿ ಅಂತ ಕೇಳ್ತದೆ. ಇಷ್ಟೇ ವ್ಯತ್ಯಾಸ ತಿಳ್ಕೊಂಬಿಟ್ರಿ. ಅಲ್ಲಿನ ಸನ್ನಿವೇಶ, ವಾತಾವರಣ, ಸಂಸ್ಕಾರ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಇಷ್ಟು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.